ಬೆಂಗಳೂರಿನ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳು ಹೈ ಅಲರ್ಟ್ ಆಗಿವೆ. ಸರ್ಕಾರಿ ಪ್ರಮುಖ ಆಸ್ಪತ್ರೆಗಳಲ್ಲಿ ಸಿದ್ಧತೆ ಹೇಗಿದೆ, ಅಲ್ಲಿ ಬೆಡ್ ವ್ಯವಸ್ಥೆ, ಆಕ್ಸಿಜನ್ ಪ್ಲಾಂಟ್, ಮೆಡಿಸಿನ್ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳಿಗೆ ಪಬ್ಲಿಕ್ ಟಿವಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ತಾವು ತಯಾರಾಗಿದ್ದೀವಿ ಅಂತ. ಸೊ ನಮ್ಮ ಪ್ರತಿನಿಧಿಗಳು ಕೂಡ ಕೆಲವು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಬೆಂಗಳೂರಿನ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ, ನನ್ನ ಕೊಲೀಗ್ ಪ್ರಕಾಶ್ ಡಿ ರಾಂಪುರ್ ಅಲ್ಲಿ ನಡೆಸಿರ್ತಕ್ಕಂಥ ರಿಯಾಲಿಟಿ ಚೆಕ್ ನೋಡೋಣ ಬನ್ನಿ. ರಾಜ್ಯದಲ್ಲಿ ಮತ್ತೆ ಕೋವಿಡ್ನ ಆತಂಕ ಶುರುವಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಜೊತೆಗೆ ಆರೋಗ್ಯ ಇಲಾಖೆಯು ಕೂಡ ಫುಲ್ ಹೈ ಅಲರ್ಟ್ ಆಗಿದೆ. ಸದ್ಯ ನಾನು ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿದ್ದೇನೆ. ಇಲ್ಲಿನ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಸೊ ಆಸ್ಪತ್ರೆಯಲ್ಲಿ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹೆಚ್ಚುವರಿ ಬೆಡ್ಗಳ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ 90 ಬೆಡ್ಗಳ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಅದೆಲ್ಲವೂ ಕೂಡ ಕ್ರಿಟಿಕಲ್ ಕೇರ್ಗೆ ಮೀಸಲಿಡಲಾಗಿದೆ. 20 ICU ಬೆಡ್ಗಳು ಜೊತೆಗೆ 10 NICU ಬೆಡ್ಗಳ ವಿಂಗಡಣೆಯನ್ನು ಕೂಡ ಮಾಡಲಾಗಿದೆ. 60 ಬೆಡ್ಗಳು HDU ಬೆಡ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ರಿ, ಅಂದರೆ ಈವರೆಗೆ ಯಾವುದೇ ಪಾಸಿಟಿವ್ ಕೇಸ್ಗಳು ಮಕ್ಕಳಲ್ಲಿ ಕಂಡು ಬಂದಿಲ್ಲ. ಒಂದೊಮ್ಮೆ ಏನಾದರೂ ಮಕ್ಕಳಲ್ಲಿ ಪಾಸಿಟಿವ್ ಕೇಸ್ಗಳು ಕಂಡು ಬಂದರೆ ಬೆಡ್ಗಳ ನೀಡಿರುತ್ತೆ. ಸೊ ಆ ಬೆಡ್ಗಳಿಗೆ ಶಿಫ್ಟ್ ಮಾಡುವಂಥದ್ದು ಜೊತೆಗೆ ಆರೋಗ್ಯವನ್ನು ಪರೀಕ್ಷೆ ಮಾಡುವಂಥದ್ದು ಕೂಡ ಆಗುತ್ತೆ. ಸೊ ಈಗ ಏನು ಗಮನಿಸ್ತಾ ಇದ್ದರೆ ಇದು NIC ಬೆಡ್ಗಳ ವ್ಯವಸ್ಥೆಗಳು. ಸೊ ಆಕ್ಸಿಜನ್ ಆಗಲಿ ಅಥವಾ ಟೆಲಿಮೆಡಿಸಿನ್ಗಳ ಸೇವೆ ಜೊತೆಗೆ ಮೆಡಿಸಿನ್ಗಳ ಲಭ್ಯತೆ, ಬೆಡ್ಗಳು, ಸೊ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಜೊತೆಗೆ ಒಂದು ವಾರದ ಹಿಂದಿನಿಂದಲೂ ಕೂಡ ಅಂದರೆ ಕೋವಿಡ್ನ ಸಂಖ್ಯೆ ಏರಿಕೆ ಆಗ್ತಾ ಇದ್ದ ಹಾಗೆ ಒಂದಿಷ್ಟು ಸಿಬ್ಬಂದಿಗಳಿಗೆ, ವೈದ್ಯರಿಗೂ ಕೂಡ ತರಬೇತಿಯನ್ನು ಕೊಡುವಂಥದ್ದು ಕೂಡ ಈ ಒಂದು ಹಾಸ್ಪಿಟಲಲ್ಲಾಗಿದೆ. ಪ್ರಮುಖವಾಗಿ ILI ಮತ್ತು ಸಾರಿ ಕೇಸುಗಳು ಏನಾದರೂ ಕಂಡು ಬಂದರೆ ಇಮಿಡಿಯೇಟ್ ಆಗಿ ಸ್ಕ್ರೀನಿಂಗ್ ಮಾಡುವಂತಹ ವ್ಯವಸ್ಥೆಗಳನ್ನು ಕೂಡ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಆಡಳಿತ ಮಂಡಳಿ ಮಾಡ್ತಾ ಇದೆ. ಆಕ್ಸಿಜನನ್ನು ಎಲ್ಲಿಯೂ ಕೂಡ ಕೊರತೆ ಆಗಬಾರ್ದು ಅನ್ನೋಂಥಕ್ಕಾಗಿ ಆಕ್ಸಿಜನ್ ಜನರೇಟರ್ ಮೂಲಕವಾಗಿ ಆಕ್ಸಿಜನ್ ಪೂರೈಕೆ ಮಾಡಲಾಗುತ್ತೆ. ಪ್ರಮುಖವಾಗಿ ಯಾವುದೂ ಕೂಡ ಸಮಸ್ಯೆಗಳಾಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಎಲ್ಲಿ ಬೆಡ್ಗಳ ಲಭ್ಯತೆಯ ಬಗ್ಗೆ ಕೂಡ ಜನರಿಗೆ ಹೇಳುವಂಥದ್ದು ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಮೆಡಿಸಿನ್ಗಳ ಲಭ್ಯತೆ ಜೊತೆಗೆ ಆಕ್ಸಿಜನ್ನ ಲಭ್ಯತೆ ಎಲ್ಲದರ ಬಗ್ಗೆ ಕೂಡ ಮಾಕ್ ಡ್ರಿಲ್ಲನ್ನು ಮಾಡಲಾಗಿದೆ. ಜೊತೆಗೆ ಸುರಕ್ಷತೆಯ ದೃಷ್ಟಿಕೋನದಿಂದಲೂ ಕೂಡ ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವೂ ಕೂಡ ಆಸ್ಪತ್ರೆಯ ಆಡಳಿತ ಮಂಡಳಿಯಿಂದ ಕೂಡ ಆಗ್ತಾ ಇದೆ. ಸೊ ಇದು NICU ಬೆಡ್ಗಳ ವ್ಯವಸ್ಥೆ. ಸೊ ಈಗಾಗಲೇ ಎಲ್ಲ ರೀತಿಯಿಂದ ಕೂಡ ತುಂಬ ಸಿಸ್ಟಮೆಟಿಕ್ ಆಗಿ ಸ್ವಚ್ಛತೆಯನ್ನು ಕಾಪಾಡೋದ್ರ ಮೂಲಕವಾಗಿ ಬೆಡ್ಗಳ ಲಭ್ಯತೆ ಜೊತೆಗೆ ಇತರೆ ಮೆಡಿಸಿನ್ಗಳ ಲಭ್ಯತೆಯ ಬಗ್ಗೆ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈವರೆಗೂ ಯಾವುದೇ ಪಾಸಿಟಿವ್ ಕೇಸ್ಗಳು ಬಂದಿಲ್ಲ. ಆದರೆ ಬಂತು ಅಂತ ಹೇಳಿದ್ರು ಕೂಡ ಅದನ್ನು ಆರಂಭದಲ್ಲಿಯೇ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಆ ಪಾಸಿಟಿವಿಟಿ ರೇಟನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಈಗಾಗಲೇ ಮಾಹಿತಿಯನ್ನು ನೀಡಲಾಗಿದೆ. ಜೊತೆಗೆ ತರಬೇತಿಯನ್ನು ಕೂಡ ಕೊಡಲಾಗಿದೆ. ಸದ್ಯಕ್ಕೆ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಇದು ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥ ಸಿದ್ಧತೆ. ಆದರೆ ಬೆಂಗಳೂರಿನ ಮತ್ತೊಂದು ಪ್ರಮುಖ ಆಸ್ಪತ್ರೆ, ಅದು ರಾಜೀವ್ ಗಾಂಧಿ ಆಸ್ಪತ್ರೆ. ಅಲ್ಲಿಂದ ನನ್ನ ಕೊಲೀಗ್ ಲೋಕೇಶ್ ಕೊಟ್ಟಿರ್ತಕ್ಕಂಥ ಮಾಹಿತಿ ನೋಡೋಣ ಬನ್ನಿ. ರಾಜ್ಯದಲ್ಲಿ ಮತ್ತೆ ಕೋವಿಡ್ನ ಭೀತಿ ಎದುರಾಗಿದೆ. ನೆರೆ ರಾಜ್ಯ ಕೇರಳದಲ್ಲಿ ಕೋವಿಡ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಮಾಡಲು ಆರೋಗ್ಯ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಆರೋಗ್ಯ ಸಚಿವರ ಸೂಚನೆ ಮೇರೆಗೆ ಈಗ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ನಿರ್ದೇಶಕ ನಾಗರಾಜ್ ಸರ್ ಅವರು ಮಾಕ್ ಡ್ರಿಲ್ಲನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕೋವಿಡ್ಗೆ ಮೀಸಲಿರುವಂಥ ಬೆಡ್ಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ತಾವು ಗಮನಿಸಬಹುದಾಗಿದೆ, ಇದು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಬೆಡ್ಗಳು. ಸುಮಾರು 171 ಬೆಡ್ಗಳನ್ನು ಕೋವಿಡ್ಗೆ ಅಂತೇಳಿ ಮೀಸಲಿಡಲಾಗಿದೆ. ಅದರಲ್ಲಿ 20 ICU ಬೆಡ್ಗಳು, 26 HDU ಬೆಡ್ಗಳು, ಜೊತೆಗೆ ಆಕ್ಸಿಜನ್ ಬೆಡ್ಗಳನ್ನು ಕೂಡ ಇದ್ದಾವೆ. ಟ್ರಯಾಜ್ ಸೆಂಟ್ರ್ ಕೂಡ ಇರುವಂಥದ್ದು. ಈಗಾಗಲೇ ನಾಗರಾಜ್ ಸರ್ ಇವರು ರಾಜೀವ್ ಗಾಂಧಿ ಆಸ್ಪತ್ರೆ ನಿರ್ದೇಶಕರು ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬೆಡ್ಗಳನ್ನು ಕೂಡ ನೋಡ್ತಾ ಇರುವಂಥದ್ದು. ಅಂದರೆ ಮಾಕ್ ಡ್ರಿಲ್ ಅಂದರೆ ಬೆಡ್ಗಳು ಮೀಸಲಿಡುವಂಥದ್ದು, ಬೆಡ್ಗಳ ವ್ಯವಸ್ಥೆ ಆಗಿದೆಯಾ, ಆಕ್ಸಿಜನ್ ವ್ಯವಸ್ಥೆ ಆಗಿದೆಯಾ, ಜೊತೆಗೆ ವೆಂಟಿಲೇಟರ್ ಕರೆಕ್ಟ್ ಆಗಿದೆಯಾ, ಮತ್ತು ಆಕ್ಸಿಜನ್ ಬೆಡ್ಗಳಿಗೆ ಬೇಕಾದಂಥ ಪೂರೈಕೆ ಸಲಕರಣೆಗಳೆಲ್ಲವೂ ಕೂಡ ಇದೆಯಾ, ICU ಬೆಡ್ಡು ಸಿದ್ಧತೆ ಆಗಿದೆ ಅಂತೇಳಿ ಚೆಕ್ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಸುಮಾರು 171 ಬೆಡ್ಗಳನ್ನು ಮೀಸಲಿಟ್ಟಿದೆ ಅಂತ ಹೇಳ್ತಾ ಇದೆ. ಇದು ವಾರ್ಡ್ ಬೆಡ್, ಇದು ಆಕ್ಸಿಜನ್ ಬೆಡ್ ಇದು. ತದನಂತರ ಒಳಭಾಗಕ್ಕೆ ಹೋದರೆ ICU ಬೆಡ್ಗಳು ಕೂಡ ಸಿಗುತ್ತೆ. ಇಲ್ಲಿ ಸಿಬ್ಬಂದಿ ಮಾನಿಟರ್ ಮಾಡ್ತಕ್ಕಂಥದ್ದು,
ಆಕ್ಸಿಜನ್ ಕೋವಿಡ್ಗೆ ಮೀಸಲಿರ್ತಕ್ಕಂಥ ಬೆಡ್ಗಳಿಗೆ ಬೇಕಾದಂಥ ಮೆಡಿಸಿನನ್ನು ಇಲ್ಲಿಂದ ಮಾನಿಟರ್ ಮಾಡ್ತಾರೆ. ಇದು ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿರುವಂಥದ್ದು. ಇದೊಂದು ಕಡೆ ವಾರ್ಡ್ ಆದರೆ ಮತ್ತೊಂದು ಕಡೆ ICU ವಾರ್ಡನ್ನು ಕೂಡ ಸಿದ್ಧತೆ ಮಾಡಲಾಗಿದೆ. ICU ಹೇಗಿದೆ ಅಂತೇಳಿ ತೋರಿಸುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ. ICU ಹೇಗಿದೆ ಅಂತಲೂ ಕೂಡ ತೋರಿಸ್ತೇನೆ. ಈಗಾಗಲೇ ವಾರ್ಡ್ ಮಟ್ಟದಲ್ಲಿ ಅಂದರೆ ಬೆಡ್ ವೈಸು ಬೇಕಾದಂಥ ಎಲ್ಲ ರೀತಿಯ ಸಲಕರಣೆಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದಿಷ್ಟು ಒಂದು ಕಡೆ ವಾರ್ಡ್ ಆದರೆ ಮತ್ತೊಂದು ಕಡೆ ICU ಬೆಡ್. ಈಗಾಗಲೇ ರಾಜೀವ್ ಗಾಂಧಿ ಹೃದಯರೋಗಗಳ ಆಸ್ಪತ್ರೆಯಲ್ಲಿ ಬೇಕಾದಂಥ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದು ICU ಬೆಡ್. ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ ICU ವಾರ್ಡ್. ಇಲ್ಲಿ ಕೋವಿಡ್ ಪೇಷಂಟ್ಗಳನ್ನು ICUಗೆ ಶಿಫ್ಟ್ ಮಾಡಬೇಕು ಅಂತಂದರೆ ಎಲ್ಲಿಗೆ ಮಾಡ್ತಾರೆ, ಮೊದಲು ಇಲ್ಲಿ ಸಿಬ್ಬಂದಿ ಇರ್ತಾರೆ, ಸಿಬ್ಬಂದಿ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ತಾರೆ, ಪೇಷಂಟ್ ಯಾರು ಏನು ಅನ್ನೋದನ್ನು ಕೂಡ ಗಮನಿಸ್ತಾ ಹೋಗ್ತಿದ್ದಾರೆ. ಇದೆಲ್ಲವೂ ಕೂಡ ICU ಒಳಗಡೆಗೆ ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇದು ICU ಬೆಡ್ಗಳು. ಈಗಾಗಲೇ 20 ICU ಬೆಡ್ಗಳನ್ನು ಕೋವಿಡ್ ಪೇಷಂಟ್ಗಳಿಗೆ ಅಂತೇಳಿ ಮೀಸಲಿಡಲಾಗಿದೆ. ಸ್ಯಾರಿ ಕೇಸ್ಗಳು ಮಾತ್ರ ಇಲ್ಲಿ ಇರುವಂಥದ್ದು ತಮಗೆ ಕಂಡು ಬರ್ತಾ ಇದೆ. ಆಸ್ಪತ್ರೆಯ ನಿರ್ದೇಶಕರಿದ್ರೆ ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಮಾಕ್ ಡ್ರಿಲ್ ಯಾವ ರೀತಿ ಆಗಿದೆ ಏನು ಸರ್? ಈಗಾಗಲೇ ಸರ್ಕಾರ ಸೂಚನೆ ಮೇರೆಗೆ 2 ದಿವಸಗಳ ಹಿಂದೆ ನಮಗೆ ಸೂಚನೆ ನೀಡುತ್ತೆ ಎಲ್ಲ ಆಸ್ಪತ್ರೆಗಳು ಸಹ. ಈಗ ಕೇರಳದ ಪಕ್ಕದ ರಾಜ್ಯದಲ್ಲಿ ಈಗ JN1 ಏನು ಉಪತಳಿ ಅಂತ ಹೇಳ್ತಾ ಇದೆಯಲ್ಲ, ಅದನ್ನು ತೀವ್ರತೆ ಜಾಸ್ತಿ ಆದ ಸಂದರ್ಭದಲ್ಲಿ ಮಾನ್ಯ ಸಚಿವರು ಎಲ್ಲ ಆಸ್ಪತ್ರೆಗಳಿಗೆ ಮಾಕ್ ಡ್ರಿಲ್ ಮಾಡಿಕೊಂಡು ರೆಡಿಯಾಗಿರಿ ಅಂತ ಹೇಳಿದ್ದಾರೆ. ಅದರ ಮೇರೆಗೆ ನಾವು ಸಹ ನಮ್ಮ ಆಸ್ಪತ್ರೆಗಳು ಸಹ ಬೆಳಗ್ಗೆಯಿಂದ ಸಹ ನಾವೆಲ್ಲ ನೋಡ್ತಾ ಇದ್ದೇವೆ. ಅದರಲ್ಲಿ ಮಾಕ್ ಡ್ರಿಲ್ ಏನಂದರೆ ಎಷ್ಟು ಆಕ್ಸಿಜನೇಟ್ ಬೆಡ್ಸ್ ಇದ್ದಾವೆ, N90 ಮಾಸ್ಕ್ ಎಷ್ಟಿದ್ದಾವೆ, ಅಥವಾ PP ಕಿಟ್ ಎಷ್ಟಿದ್ದಾವೆ, ಅಥವಾ ಡ್ರಗ್ಸ್ ಎಷ್ಟಿದ್ದಾವೆ, ಎಲ್ಲೂ ಆಕ್ಸಿಜನ್ ಬೆಡ್ಸ್ ಇದ್ದಾವೆ, ವೆಂಟಿಲೇಟರ್ಸ್ ಇದ್ದಾವೆ, ಅಥವಾ HFNCಗಳಿದ್ದಾವೆ, ಅಥವಾ ನಾನ್ ಯೂಸ್ ವೆಂಟಿಲೇಟರ್ ಅಂತ ನೋಡೋಕ್ಕೆ ಎಲ್ಲ ನಾವು ತಯಾರು ಮಾಡ್ಕೊಂಡಿದ್ದೇವೆ. ಈಗ ಎಷ್ಟು ಬೆಡ್ ಮೀಸಲಿಟ್ಟಿದ್ದೀರಾ? ಜೊತೆಗೆ PP ಕಿಟ್ ಎಷ್ಟಿದೆ, ಮಾಸ್ಕ್ ಎಷ್ಟಿದೆ, ಎಲ್ಲ ಕಿಟ್ಗಳ ವ್ಯವಸ್ಥೆ ಎಷ್ಟೆಷ್ಟಿದೆ ಸರ್? ನಮ್ಮಲ್ಲಿ ಈಗಾಗಲೇ 171 ಬೆಡ್ಗಳನ್ನು ಮೀಸಲಿಟ್ಟಿದ್ದೇವೆ. ಎಲ್ಲ 171 ಬೆಡ್ಗಳು ಸಹ ಆಕ್ಸಿನೇಟೆಡ್ ಬೆಡ್ಸ್. ಈ ಒಂದು 171 ಬೆಡ್ಗಳಲ್ಲಿ ನಾವು 13 ಟ್ರಯಾಜ್ ಏರಿಯಾ ಅಂತ ಮಾಡ್ಕೊಂಡಿದ್ದೇವೆ. ಅದರಲ್ಲಿ